ನಮಸ್ಕಾರ. ಇವತ್ತಿನ ವಿಷಯ ಮಾರುಕಟ್ಟೆಯಲ್ಲಿ ರಕ್ತಪಾತ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ನಿರೀಕ್ಷೆಯಂತೆ ಭಾರತದ ಮಾರುಕಟ್ಟೆಯಲ್ಲಿ, ಗ್ಲೋಬಲ್ ಮಾರುಕಟ್ಟೆಯಲ್ಲಿ ಒಂದು ದೊಡ್ಡ ಕುಸಿತವನ್ನು ಇವತ್ತು ಕಂಡಿದ್ದೇವೆ. ಭಾರತದ ಮಾರುಕಟ್ಟೆ ಅಂದಾಜು 2-3% ಕೆಳಗೆ ಬೀಳಬಹುದು ಅಂತ ಬೆಳಗಿನ ಸಮಯದಲ್ಲಿ ನಿರೀಕ್ಷೆ ಇತ್ತು. ಆದರೆ ಅಂದಾಜು 4-5% ಕೆಳಗೆ ಬಿದ್ದು ಕೊನೆಯಲ್ಲಿ ಮುಕ್ತಾಯ ಕಂಡುಕೊಳ್ಳುವ ಸಮಯದಲ್ಲಿ 3.2% ಮಾತ್ರ ಕೆಳಗಿತ್ತು. ಮಿಡ್ ಕ್ಯಾಪ್ ಇಂಡೆಕ್ಸ್ 3.6% ಕೆಳಗೆ ಬಿದ್ದಿದೆ. ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ 3.9% ಕೆಳಗೆ ಬಿದ್ದಿದೆ. ಪ್ರಪಂಚದ ಎಲ್ಲ ಮಾರುಕಟ್ಟೆಗಳು ಎಷ್ಟು ಕುಸಿತವನ್ನು ಕಂಡಿದ್ದಾವೆ ಅಂತ ತೋರಿಸಲಿಕ್ಕೋಸ್ಕರ ನಿಮ್ಮ ಮುಂದೆ ಒಂದು ಪಟ್ಟಿಯನ್ನು ತಯಾರಿ ಮಾಡಿ ಇಟ್ಟಿದ್ದೇನೆ. ಹಾಂಗ್ಕಾಂಗ್ ಹ್ಯಾಂಗ್ಸೆಂಗ್ -15.24%, ಜಪಾನ್ ನಿಕೆ -8.49%, ಜರ್ಮನಿ ಡ್ಯಾಕ್ಸ್ -4.94%, ಫ್ರಾನ್ಸ್ ಕ್ಯಾಕ್ -5.24%, ಯುಕೆ ಫುಟ್ಸಿ -4.27%, US ನ್ಯಾಸ್ಡ್ಯಾಕ್ -5.73%. ಅದು ಯಾವಾಗ ಅಂತಂದ್ರೆ ಶುಕ್ರವಾರ. ಮತ್ತು ಭಾರತದ ನಿಫ್ಟಿ ಇವತ್ತು -3.24%. ಇಷ್ಟೊಂದು ಪ್ರಮಾಣದಲ್ಲಿ ಮಾರುಕಟ್ಟೆ ಕೆಳಗೆ ಬೀಳಲಿಕ್ಕೆ ಕಾರಣಗಳು ಏನು ಅಂತಂಬುದಾದ್ರೆ, ಮೊದಲನೇದು ಚಾನ್ಸ್ ಆಫ್ US ರಿಸೆಷನ್. ಫೆಡರಲ್ ರಿಸರ್ವ್ ಚೇರ್ಮನ್ ಹೇಳ್ತಾರೆ ಅಮೆರಿಕದಲ್ಲಿ ಒಂದಷ್ಟು ರಿಸೆಷನ್ ಆಗುವಂತ ಚಾನ್ಸಸ್ ಇದೆ. ಯಾಕಂದ್ರೆ ಇಕಾನಮಿ ಕೆಳಗೆ ಹೋಗ್ತಾ ಇದೆ. ಯಾಕಂತಂದ್ರೆ ಅಮೆರಿಕ ಅನೌನ್ಸ್ ಮಾಡಿರುವಂತ ಟ್ಯಾರಿಫ್ಗಳಿಂದಾಗಿ, ಅದರಿಂದಾಗಿ ಮೇಜರ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಕೂಡ ಒಂದಷ್ಟು ಭವಿಷ್ಯವಾಣಿಯನ್ನು ನುಡಿದಿದ್ದಾವೆ, ಅಮೆರಿಕದಲ್ಲಿ ರಿಸೆಷನ್ ಆಗ್ಬಹುದು. ಅಕಸ್ಮಾತ್ ಅಮೆರಿಕದಲ್ಲಿ ರಿಸೆಷನ್ ಆಯ್ತು ಅಂತಂದ್ರೆ ಅದು ಇಡೀ ಪ್ರಪಂಚಕ್ಕೆ ಪಸರಿಸುತ್ತದೆ. ಯಾಕಂದ್ರೆ ಅಮೆರಿಕ ದೊಡ್ಡಣ್ಣ ಮತ್ತು ಅವರ ಎಕಾನಮಿಗೆ ಪೆಟ್ಟು ಬಿತ್ತು ಅಂತಂದ್ರೆ ಪ್ರಪಂಚದ ಎಲ್ಲಾ ಎಕಾನಮಿಗಳಿಗೂ ದೊಡ್ಡ ಪೆಟ್ಟೆ ಬೀಳುತ್ತೆ. ಅದರಿಂದಾಗಿ ಒಂದು ದೊಡ್ಡ ಭಯದ ವಾತಾವರಣ ಸೃಷ್ಟಿಯಾಗಿದೆ. ಎರಡನೆಯ ಕಾರಣ ಇಂಡಿಯಾ ವಿಕ್ಸ್. ಇದಕ್ಕೆ ನಾವು ಫಿಯರ್ ಇಂಡೆಕ್ಸ್ ಅಂತಾನು ಕರೀತೇವೆ. ಇವತ್ತು ಇಂಡಿಯಾ ವಿಕ್ಸ್ 66% ಮೇಲುಕೋಯಿತು. ಅಂದರೆ 13.75 ಇದ್ದದ್ದು 22.80 ತಲುಪಿದೆ. ಹಳಸತ್ತಿ ಈ ಲೆವೆಲ್ಗೆ ತಲುಪಿದ್ದು ಆಗಸ್ಟ್ 2024 ಅಲ್ಲಿ. ಎಲ್ಲಿಯವರೆಗೆ ಇಂಡಿಯಾ ವಿಕ್ಸ್ ಮೇಲಿರುತ್ತೋ ಅಲ್ಲಿವರೆಗೆ ಮಾರುಕಟ್ಟೆ ಒಂದಷ್ಟು ವೀಕ್ ಆಗಿರುತ್ತೆ. ಈಗ ಮಾರುಕಟ್ಟೆ ಕೆಳಗೆ ಬಿದ್ದದಕ್ಕೆ ಮೂರನೆಯ ಕಾರಣ ಅನ್ಸರ್ಟನಿಟಿ ಆಫ್ ಇಂಪ್ಯಾಕ್ಟ್ ಆನ್ ಟ್ಯಾರಿಫ್. ಹೊಸ ಟ್ಯಾರಿಫ್ ಅನೌನ್ಸ್ಮೆಂಟ್ ಅನ್ನು ಅಮೆರಿಕದಲ್ಲಿ ಮಾಡಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು 3ನೇ ತಾರೀಕು ಏಪ್ರಿಲ್. ಅದರ ಇಫೆಕ್ಟು ಯಾವ ದೇಶಗಳಲ್ಲಿ ಹೇಗೆ ಅನ್ನುವಂಥದ್ದು ಇನ್ನೂ ಒಂದಷ್ಟು ಕ್ಲಾರಿಟಿ ಇಲ್ಲ. ಅದರಿಂದಾಗಿ ಗ್ಲೋಬಲ್ ಮಾರುಕಟ್ಟೆಯಲ್ಲಿ ತಲ್ಲಣ ಆಗಿದೆ ಮತ್ತು ಪ್ರಪಂಚದ ಎಲ್ಲಾ ದೇಶಗಳ GDP ಮೇಲೆ ಅದರ ಪರಿಣಾಮ ಆಗುತ್ತೆ. ಅಮೆರಿಕದವರು ಸುಂಕಾಸ್ತ್ರವನ್ನು ಪ್ರಯೋಗಿಸಿದ ಕಾರಣದಿಂದಾಗಿ ಬೇರೆ ಬೇರೆ ದೇಶಗಳು ಬೇರೆ ಬೇರೆ ತರದಲ್ಲಿ ತಮ್ಮದೇ ಆದಂತಹ ಸುಂಕಾಸ್ತ್ರವನ್ನು ಪ್ರತಿಯಾಗಿ ಅಮೆರಿಕದ ಮೇಲೆ ಹೂಡಲಿದ್ದಾರೆ. ಚೀನಾದವರು ಆಗಲೇ 34% ನಾವು ಸುಂಕವನ್ನು ಹಾಕ್ತೇವೆ ಅಮೆರಿಕದ ಗೂಡ್ಸಿಗೆ, ನಮ್ಮಲ್ಲಿ ಅದು ಬರುವಾಗ ಅಂತ ಹಾಕಿದ್ದಾರೆ, ಇಫೆಕ್ಟಿವ್ 10th ಏಪ್ರಿಲ್. ಹಾಗೇನೆ ಕೆನಡಾದವರು ಕೂಡ ತಾವು ಪ್ರತಿ ಸುಂಕವನ್ನು ಹಾಕುತ್ತೇವೆ, ನಾವು ಕೂಡ ಒಂದಷ್ಟು ಸೇಡನ್ನು ತೀರಿಸ್ಕೊಳ್ತೇವೆ ಅನ್ನುವಂತ ಒಂದು ನಿಲುವನ್ನು ವ್ಯಕ್ತಪಡಿಸಿದ್ದಾರೆ. ಇವತ್ತು ಮಾರುಕಟ್ಟೆಯಲ್ಲಿ ನಿಫ್ಟಿ 50ಯಲ್ಲಿ ಇದ್ದಂತ 50 ಷೇರುಗಳಲ್ಲಿ 49 ಕ್ಲೋಸ್ ಆಗಿದ್ದು ನೆಗೆಟಿವ್ ಆಗಿ. IT ಸ್ಟಾಕ್ಗಳು ಬಹಳ ಪ್ರಮಾಣದಲ್ಲಿ ಕೆಳಗೆ ಬಿದ್ದವು. ಯಾಕಂತಂದ್ರೆ ಅವುಗಳಿಗೆ ಬರುವಂತ ಹಣ ಅಮೆರಿಕದಿಂದ. ಅಮೆರಿಕದಲ್ಲಿ ರಿಸೆಷನ್ ಅಂತಂದ್ರೆ IT ಕಂಪನಿಗಳಿಗೆ ಬರುವ ಹಣ ತುಂಬಾ ಮಟ್ಟದಲ್ಲಿ ಕಮ್ಮಿ ಆಗೋಗುತ್ತೆ. ಅದರಿಂದಾಗಿ IT ಕಂಪನಿಗಳ ಇಂಡೆಕ್ಸು ಷೇರು ಇವತ್ತು ಕಮ್ಮಿ ಆದವು. ಇವತ್ತಿನ ಗ್ಲೋಬಲ್ ಮಾರುಕಟ್ಟೆಯ ಸನ್ನಿವೇಶವನ್ನು ನೋಡಿದಾಗ ಭಾರತದಲ್ಲಿ ಅಷ್ಟು ದೊಡ್ಡ ಕುಸಿತ ಆಗಿಲ್ಲ. ಯಾಕಂತಂದ್ರೆ ಹೋಲಿಕೆ ಮಾಡಿದಾಗ ಬೇರೆ ದೇಶಗಳಿಗಿಂತ ನಮ್ಮ ದೇಶದಲ್ಲಿ ಇಕಾನಮಿ ಒಂದಷ್ಟು ಬಲಿಷ್ಠವಾಗಿದೆ. ಆದರೂ ಕೂಡ ದೊಡ್ಡ ಮಟ್ಟದಲ್ಲಿ ಕುಸಿತ ಆಗಿದ್ರಿಂದ ಭಾರತದ ಮಾರ್ಕೆಟ್ ಕ್ಯಾಪ್ 16 ಲಕ್ಷ ಕೋಟಿಯಷ್ಟು ಕೆಳಗೆ ಬಿತ್ತು. ಟಾಟಾ ಗ್ರೂಪ್ ಕಂಪನಿಗಳ ಮಾರ್ಕೆಟ್ ಕ್ಯಾಪ್ ಅಂದಾಜು 1.2 lakh crores ವರೆಗೂ ಕೆಳಗೆ ಬಿತ್ತು. ನಿಫ್ಟಿಯಲ್ಲಿರುವಂತಹ 6 ಟಾಟಾ ಗ್ರೂಪ್ ಕಂಪನಿಗಳ ಷೇರುಗಳಲ್ಲಿ ಇವತ್ತು ಎಷ್ಟು ಕುಸಿತವನ್ನು ಕಂಡಿದ್ದೇವೆ ಅಂತ ನಿಮ್ಮ ಮುಂದೆ ಒಂದು ಪಟ್ಟಿಯನ್ನಿಟ್ಟಿದ್ದೇನೆ. ಟಾಟಾ ಗ್ರೂಪ್ ಸ್ಟಾಕ್ಸ್ ಇನ್ ನಿಫ್ಟಿ 50. ಟ್ರೆಂಟ್ ಲಿಮಿಟೆಡ್ -14.77%,
Tata Motors minus 5.56%, Tata Steel minus 7.77%, TCS minus 0.77%, Titan minus 1.76%, Tata Consumer Products minus 3.72%. ಮಾರುಕಟ್ಟೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಕುಸಿತವನ್ನು ಕಂಡ ಸಮಯದಲ್ಲಿ ಭಯ ಪಡುವ ಅಗತ್ಯತೆ ಇದೆಯೇ ಅಂತ ನೀವೇನಾದ್ರೂ ಕೇಳಿದ್ರೆ ನಾನು ಹೇಳೋದು ಶಾರ್ಟ್ ಟರ್ಮ್ ಇನ್ವೆಸ್ಟರ್ಸ್ಗೆ ಒಂದಷ್ಟು ಪೆಟ್ಟಾಗಿರ್ಬೋದು. ಯಾಕಂತಂದ್ರೆ ಅವರಿಗೆ ಈಗ ಹಣ ಮಾಡಲಿಕ್ಕೆ ಅವಕಾಶ ಇಲ್ಲ. ಏನಾದರೂ ಶೇರನ್ನು ತೆಗೆದುಕೊಂಡು ಮಾರದೆ ಇಟ್ಕೊಂಡ್ರೆ ಲಾಸ್ ಆಗುವಂತ ಚಾನ್ಸಸ್ ಇದೆ. ಆದರೆ ದೀರ್ಘಾವಧಿ ಹೂಡಿಕೆದಾರರಿಗೆ ಇದೀಗ ಸುಗ್ಗಿಯ ಸಮಯ. ಒಳ್ಳೆಯ ಷೇರುಗಳು, ಫಂಡಮೆಂಟಲಿ ಸ್ಟ್ರಾಂಗ್ ಷೇರುಗಳು ಅತಿ ಕಡಿಮೆ ಬೆಲೆಯಲ್ಲಿ ನಿಮಗೆ ಲಭ್ಯ ಇರುತ್ತೆ. ಅದೇ ಲಾಜಿಕ್ ಅನ್ನು ಕೂಡ ನಾವು ಮ್ಯೂಚುವಲ್ ಫಂಡ್ಗಳ ಹೂಡಿಕೆಗೆ ಬಳಸ್ಕೊಳ್ಬಹುದು. ಈ ರೀತಿ ಷೇರು ಮಾರುಕಟ್ಟೆ ಕೆಳಗೆ ಬಿದ್ದ ಸಂದರ್ಭದಲ್ಲಿ ನನಗೆ ಸದ್ಯಕ್ಕೆ ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹೂಡಲಿಕ್ಕೆ ಹಣ ಇಲ್ಲ ಅಂತಾದ್ರೆ ನೀವು ಸಾಲವನ್ನು ಮಾಡುವಂತಹದ್ದು ಸರಿಯಲ್ಲ. ನಿಮ್ಮ ಹತ್ರ ಇರುವ ಹಣದಲ್ಲಿ ಎಷ್ಟಾಗುತ್ತೋ ಕೊಂಡ್ಕೊಳ್ಳಿ, ಮತ್ತೆ ನಿಮ್ಮ ಹತ್ರ ಇರುವ ಷೇರುಗಳನ್ನು ಹಾಗೇ ಇಟ್ಕೊಳ್ಳಿ, ಮಾರದೇ ಇಟ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಒಳ್ಳೆಯ ದಿನಗಳು ಬಂದೇ ಬರ್ತವೆ. ನಿಮ್ಮ ಹತ್ರ ಏನಾದರೂ ಫಂಡಮೆಂಟಲಿ ವೀಕ್ ಆಗಿರುವಂತಹ ಷೇರುಗಳು, ಮ್ಯೂಚುವಲ್ ಫಂಡ್ಗಳಿದ್ರೆ ಇದೀಗ ಅವುಗಳನ್ನು ಮಾರಿಕೊಳ್ಳಲು ಸಮಯ. ಷೇರು ಮಾರುಕಟ್ಟೆಯಲ್ಲಿ ದೊಡ್ಡ ಮಟ್ಟಿನಲ್ಲಿ ಹಣವನ್ನು ಸಂಪಾದಿಸಬೇಕು, ಸಂಪತ್ತನ್ನು ಗಳಿಸಬೇಕು ಅಂತಂದ್ರೆ ನಿಮಗೆ ತಾಳ್ಮೆ ಇರಬೇಕು, ಮತ್ತೆ ಮೆಂಟಲಿ ಸ್ಟ್ರಾಂಗ್ ಆಗಿರಬೇಕು. ಈ ರೀತಿಯ ಕುಸಿತದ ಸನ್ನಿವೇಶಗಳು ಅತಿ ವಿರಳ. ಏನಿದ್ದರೂ ಕೂಡ ಮುಂದಿನ ದಿನಗಳಲ್ಲಿ ಮಾರುಕಟ್ಟೆ ಕರೆಕ್ಷನ್ ಅನ್ನು ಕಂಡೇ ಕಾಣ್ತವೆ. ಯಾಕಂದ್ರೆ ಇದು ಜಗದ ನಿಯಮ, ಎಲ್ಲವೂ ಮೇಲಕ್ಕೆ ಹೋಗುವುದೇ. ವಿಡಿಯೋದ ಕೊನೆಯಲ್ಲಿ ಇವತ್ತಿನ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಇವತ್ತು ನಿಫ್ಟಿ 3.2% ಕುಸಿತವನ್ನು ಕಂಡಿದೆ. ನಿಮ್ಮ ಪೋರ್ಟ್ಫೋಲಿಯೋ ಎಷ್ಟು ಕುಸಿತವನ್ನು ಇವತ್ತು ಕಂಡಿದೆ? ಅದನ್ನ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಟೈಪ್ ಮಾಡಿ. ನೀವು ಮಾರುಕಟ್ಟೆಯಲ್ಲಿ ಆಗಲೇ ಹೂಡಿಕೆದಾರರಾಗಿದ್ದಾರೆ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.